ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ಅಶೋಕ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಲೇಟ್ ಈವ್ನಿಂಗ್ ಒಂದು ಸೂಸೈಡ್ ಆಗಿದೆ. ವಿದ್ಯಾರ್ಥಿ ರಾಕೇಶ್ ಶ್ರೀಶಾಳ್ ಜಂಬಲ್ದಿನ್ನಿ ಅಂತ ಸುಮಾರು 21 ವರ್ಷ ವಯಸ್ಸಿನವನು. BVB ಕಾಲೇಜ್ ಏನಿದೆ ಅದರಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 3rd ಇಯರಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಅವನು OBC ಹಾಸ್ಟೆಲ್ ಇದೆ, ಆ ಹಾಸ್ಟೆಲಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಕಿಟಕಿಯಿಂದ ನೋಡಿದಾಗ ವಿದ್ಯಾರ್ಥಿಗಳಿಗೆ ಗೊತ್ತಾಗಿ ಆಮೇಲೆ ಎಲ್ಲ ಸೇರಿಕೊಂಡು ಅಲ್ಲಿದ್ದಂಥವ್ರು ಬಾಗಿಲು ಓಪನ್ ಮಾಡಿಬಿಟ್ಟು ಅವನ್ನ ಕೆಳಗಿಳಿಸಿ ಬದುಕಿದಾನ ಅಂತ ನೋಡಿ ವೈರ್ ಕಟ್ ಮಾಡಿ ನಂತರದಲ್ಲಿ ಅವನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಹಾಸ್ಪಿಟ್ಲಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಈ ಹುಡುಗ ಏನಿದ್ದಾನೆ ಮೂಲತಃ ತಾಳಿಕೋಟೆ, ಬಿಜಾಪುರ ಜಿಲ್ಲೆ ಅಲ್ಲಿ ಅವನು. ನಂತರ ಅಲ್ಲಿ ವಿದ್ಯಾರ್ಥಿಗಳು ಅವ್ರ ರೂಮ್ಮೇಟ್ಸು ಮತ್ತು ಅವರ ಅಕ್ಕಪಕ್ಕದ ರೂಮ್ನವರು ಅವ್ರ ಹತ್ರ ಎಲ್ಲ ಮಾತಾಡಿದಂಥ ಸಂದರ್ಭದಲ್ಲಿ ಅವನು ಈ ಏವಿಯೇಟರ್ ಅಂತ ಯಾವುದೋ ಒಂದು ಗೇಮ್ ಬರುತ್ತಂತೆ, ಗೇಮಿಂಗ್ ಆ್ಯಪ್ ಅದು. ಸೊ ಅದರಲ್ಲಿ ಜಾಸ್ತಿ ಆಟ ಆಡ್ತಾ ಇದ್ದ, ಅದರಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ, ಸ್ವಲ್ಪ ಗೆದ್ದಿದ್ದೀನಿ, ಮತ್ತು ಕೆಲವು ಸರಿ ಸೋತೆ ಅಂತೆಲ್ಲ ವಿದ್ಯಾರ್ಥಿಗಳ ಹತ್ರ ಎಲ್ಲ ಹೇಳ್ಕೊಂಡಿದ್ದಂತೆ. ಮತ್ತು ದುಡ್ಡು ತುಂಬ ಲಾಸ್ ಆದರೆ ಏನು ಮಾಡ್ತಿದ್ರೆ, ತುಂಬ ಲಾಸ್ ಆಗಿಬಿಟ್ರೆ ನಾನು ಮತ್ತೆ ಏನಾದ್ರು ಮಾಡ್ಕೊಂಡು ಸಾಯ್ಬೇಕಾಗತ್ತೆ ಅಷ್ಟೇ, ಹಂಗೆ ಲಾಸ್ ಆಗಲ್ಲ, ರಿಕವರ್ ಮಾಡ್ಕೋತೀನಿ ಅಂತೆಲ್ಲ ಹೇಳಿದ್ದಂತೆ. ಸೊ ಅವರ ತಾಯಿ ಮತ್ತು ಅವ್ರಿಗೂ ಬರ್ಲಿಕ್ಕೆ ಹೇಳಿದ್ದೆ. ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ನೋಡಿಕೊಂಡು ಅದ್ರ ಮೇಲೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಾಗುತ್ತೆ. ಅಲ್ಲ, ಭಾಳ ಸ್ಪಷ್ಟವಾಗಿ ನೋಡಿ, ಈ ಒಂದು ನಾನು ಆ್ಯಸ್ ಎ ಪೊಲೀಸ್ ಇಲಾಖೆಯಲ್ಲಿ ಇಷ್ಟು ವರ್ಷ ಆಗಿರೋ ಅನುಭವದ ಆಧಾರದ ಮೇಲೆ ಹೇಳ್ತೀನಿ, ಗ್ಯಾಮ್ಲಿಂಗ್ ಮಾಡಿದವ್ರು ಯಾರೂ ಉದ್ಧಾರ ಆಗಿರೋದು ಇತಿಹಾಸದಲ್ಲಿ ಉದಾಹರಣೆನೇ ಇಲ್ಲ. ಹೌದಲ್ಲ? ನಾವು ಭಾಳ ದೂರ ಹೋಗ್ಬೇಕಾಗಿಲ್ಲ. ಈ ಮಹಾಭಾರತದಲ್ಲಿ ಇಡೀ ರಾಜ್ಯನೇ ಕಳ್ಕೊತಾರೆ ಪಾಂಡವರು. ಹಂಗಾಗಿ ಗ್ಯಾಮ್ಲಿಂಗ್ ಯಾವುದೇ ಎನಿ ಫಾರ್ಮ್ಸ್, ಅದು ಇಸ್ಪೀಟ್ ಇರ್ಬೋದು, ಮಟ್ಕ ಇರ್ಬೋದು, ಕ್ರಿಕೆಟ್ ಬೆಟ್ಟಿಂಗ್ ಇರ್ಬೋದು, ಅಥವಾ ಈ ಥರ ಗೇಮಿಂಗ್ ಆ್ಯಪ್ಸ್ಗಳಲ್ಲಿ ಇರ್ಬೋದು, ಇನ್ನು ಬೇರೆ ಬೇರೆ ಆನ್ಲೈನಲ್ಲಂತೂ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಸ್ ಬಂದಿದ್ದಾವೆ. ಯಾವುದ್ರಲ್ಲೂ ಹಣ ಕಳ್ಕೊಂಡು ಆಡೋವಂಥದ್ದು ಯಾವುದು ಆಡೋಕ್ಕೆ ಹೋಗಬೇಡಿ. ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಾನು ಸಂದೇಶ ಕೊಡೋಕ್ಕೆ ಇಷ್ಟಪಡೋದು, ನಿಮಗೆ ತಿಂಗಳ ಮೇಂಟೆನೆನ್ಸಿಗೆ 2,000 3,000 ಅದು ಕಷ್ಟಪಟ್ಟು ಹೊಂದಿಸಿ ಕಳಿಸ್ತಾ ಇರ್ತಾರೆ. ಅದರಲ್ಲಿ ಯಾವುದೋ ಒಂದು ಈ ಬಿಗಿನರ್ಸ್ ಲಕ್ ಅಂತ ಇರುತ್ತೆ, ಹೊಸದಾಗಿ ಆಡಿದಾಗ 100 ರೂಪಾಯಿ ಕಟ್ಟಿ 200 ರೂಪಾಯಿ ಬಂದ್ಬಿಡೋದು, ಆ ಥರದ್ದಾದಾಗ ಆ ಥರ ಅಟ್ರಾಕ್ಷನ್ ಆಗುತ್ತೆ ಅಷ್ಟೇ. ಭಾಳ ಕಷ್ಟಪಟ್ಟು ನಿಮಗೆ ವಿದ್ಯಾಭ್ಯಾಸ ಪಡ್ಕೊಳ್ಳಿ ಅಂತ ನಿಮ್ಮ ಪೋಷಕರು ಹಣ ಕಳಿಸ್ತಿರ್ತಾರೆ, ನಿಮ್ಮನ್ನು ಓದೋದಕ್ಕೆ ಕಳಿಸ್ತಾ ಇರ್ತಾರೆ. ಭಾಳಷ್ಟು ಜನ ಬ್ಯಾಕ್ ಹೋಮ್ ನೋಡಿದಂಥ ಸಂದರ್ಭದಲ್ಲಿ ಭಾಳ ಕೆಟ್ಟ ಪರಿಸ್ಥಿತಿ ಇದ್ದರೂ ಆ ಪರಿಸ್ಥಿತಿ ಮಕ್ಕಳ ಮೇಲೆ ಬರಬಾರ್ದು ಅನ್ನೋ ಕಾರಣಕ್ಕೆ ತಮ್ಮೆಲ್ಲ ಶ್ರಮ ಹಾಕ್ಬಿಟ್ಟು ಅಟ್ಲೀಸ್ಟ್ ನಾವಾದರೂ ಹಿಂಗಿದ್ದೀವಿ, ಮಕ್ಕಳಾದರೂ ಉದ್ಧಾರ ಆಗಲಿ ಅಂತ ಕಳಿಸ್ತಿರ್ತಾರೆ. ಸೊ ಹಂಗಾಗಿ ಈ ಥರ ಗೇಮಿಂಗ್ ಆ್ಯಪ್ಗಳಲ್ಲಾಗಲಿ ಯಾವುದೇ ಗ್ಯಾಮ್ಲಿಂಗ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೋಬೇಡಿ ಅಂತ ನಾನು ಕರೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು. ಎರಡನೇದು, ಅದನ್ನು ಮೀರಿನು ಯಾವಾಗಾದರೂ ಈ ಥರ ಸೋತಂಥ ಸಂದರ್ಭದಲ್ಲಿ ಅಥವಾ ಹಣ ಕಳ್ಕೊಂಡಂಥ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ತುಂಬ ದುರಂತಮಯ ಅಂತ್ಯ ನೀವು ಕಾಣೋ ಆಲೋಚನೆಗಳೇನಾದರೂ ಮಾಡಿದರೆ ದಯವಿಟ್ಟು ಅಂತ ಮಾಡಬೇಡಿ. ಸಾವು ಯಾವುದಕ್ಕೂ ಕೊನೆ ಅಲ್ಲ, ನಮ್ದಲ್ಲ ಜೀವ, ನಾವು ಪಡ್ಕೊಂಬಂದಿರೋದು. ನಮಗೆ ನಮ್ಮ ತಂದೆ ತಾಯಿಗಳು ದೇವ್ರು ಕೊಟ್ಟಿರುವಂಥ ಒಂದು ಭಿಕ್ಷೆ ಇದು ಜೀವ ಅನ್ನುವಂಥದ್ದು. ನಮಗೆ ಯಾವುದೇ ಕಾರಣಕ್ಕೂ ಅದನ್ನು ತಕ್ಕೊಳ್ಳೋಂಥ ಹಕ್ಕಿಲ್ಲ. ಎಂಥ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಆ ಥರ ದುಸ್ಸಾಹಸಕ್ಕೆ, ಆ ಥರ ದುರಂತ ಅಂತ್ಯಕ್ಕೆ ಕೈ ಹಾಕಬೇಡಿ ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಭಾಳಷ್ಟು ಜನ ನಾನು ಹೇಳೋದಾದರೆ ಸಾಲ ಮಾಡ್ಕೊಂಡಿದ್ದೀನಿ ಅಂತ ಸೂಸೈಡ್ ಮಾಡ್ಕೊಳೋದು, ಅಥವಾ ಸಾಲಗಾರರು ಬಂದು ಮನೆ ಹತ್ರ ಕೇಳಿದ್ರು ಅಂತ ಸೂಸೈಡ್ ಮಾಡ್ಕೊಳೋದು, ಅಥವಾ ಲವ್ ಫೇಲ್ಯೂರ್ ಆಯಿತು ಅಂತ ಸೂಸೈಡ್ ಮಾಡ್ಕೊಳೋದು, ಇವು ಯಾವುದು ಮಾಡಬೇಡಿ. ಯಾಕಂದರೆ ಇದು ಲೈಫ್ ಭಾಳ ದೊಡ್ಡದಿದೆ. ಅಂದರೆ 60-70 ವರ್ಷ ಕನಿಷ್ಠ ಬದುಕಬೇಕಾಗಿದೆ. ಇದರಲ್ಲೆಲ್ಲ ದೀಸ್ ಆರ್ ಆಲ್ ಪಾರ್ಟ್ ಆಫ್ ಲೈಫ್ ಅಷ್ಟೇ. ಒಂದು ನೀವು ಓದೋದು, ಯಾವುದೋ ಒಂದು ಸೀಟ್ ತೊಗೊಳೋವಂಥದ್ದು, ಯಾರನ್ನ ಲವ್ ಮಾಡೋವಂಥದ್ದು, ಅಥವಾ ಸಾಲ ಮಾಡೋದು, ದುಡಿಮೆ ಮಾಡೋದು, ಇದೆಲ್ಲ ದೀಸ್ ಆರ್ ಆಲ್ ಗೋಯಿಂಗ್ ಟು ಬಿ ಸ್ಮಾಲ್ ಪಾರ್ಟ್ಸ್ ಆಫ್ ಲೈಫ್. ದಿಸ್ ಇಸ್ ನಾಟ್ ದ ಲೈಫ್ ಇನ್ ಇಟ್ ಸೆಲ್ಫ್. ಸೊ ಹಂಗಾಗಿ ಆತ್ಮಹತ್ಯೆ ಮಹಾಪಾಪ ಅಂತ ಒಂದು ಕೆಲಸಕ್ಕೆ ಯಾರೂ ಕೈ ಹಾಕಬೇಡಿ ಅಂತ ಈ ಸಂದರ್ಭದಲ್ಲಿ. ಮತ್ತು ಸ್ವಲ್ಪ ಸುತ್ತಮುತ್ತ ಇರೋವಂಥ ಸ್ನೇಹಿತರು, ಕುಟುಂಬ ಸದಸ್ಯರು ಅಥವಾ ಕಲೀಗ್ಸು ಅಬ್ಸರ್ವ್ ಮಾಡಿ, ಆ ಥರದ್ದೇನಾದರೂ ಸಾಲದ ಬಗ್ಗೆನೋ ಅಥವಾ ಸೂಸೈಡ್ ಬಗ್ಗೆನೋ, ಲವ್ ಫೇಲ್ಯೂರ್ ಬಗ್ಗೆನೋ, ಅಥವಾ ಬೇರೆ ಯಾವುದೋ ಒಂದು ಸ್ಟ್ರೆಸ್ ಬಗ್ಗೆನೋ ಯಾರಾದರೂ ಮಾತಾಡ್ತಾ ಇದ್ದಾರೆ ಅಂದರೆ ಅಂಥ ಸಂದರ್ಭದಲ್ಲಿ ಅವ್ರುಗಳಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ ಅವ್ರನ್ನ ಟ್ರೈ ಟು ಬ್ರಿಂಗ್ ದೆಮ್ ಔಟ್ ಆಫ್ ಇಟ್. ಅಥವಾ ಸುಮಾರು ಸಂದರ್ಭದಲ್ಲಿ ಅವ್ರ ಕುಟುಂಬ ಸದಸ್ಯರಿಗೆ ಇವೆಲ್ಲ ವಿಚಾರಗಳು ಗೊತ್ತೇ ಇರೋದಿಲ್ಲ. ಈಗ ನೋಡಿ, ತಂದೆ ಇಲ್ಲ ಅಂತೇನೋ ಗೊತ್ತಾಯ್ತು ನನಗೆ, ಆ ಹುಡುಗನಿಗೆ
ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ತಾಯಿ ಒಬ್ಬರೇ, ಅದು ಕಷ್ಟಪಟ್ಟು ದುಡಿದು ಓದಿಸ್ತಾ ಇರೋದು. ಇನ್ನೊಂದು ವರ್ಷ ಓದಿದ್ರೆ ಇಂಜಿನಿಯರ್ ಆಗ್ತಿದ್ದ, ಕನಿಷ್ಠ 15-20 ಸಾವಿರ 30 ಸಾವಿರ ಸಂಬಳ ತಗೊಂತಿದ್ದ. ಆ ತಾಯಿ ಇಟ್ಕೊಂಡು ಅವ್ರ ಕುಟುಂಬಕ್ಕೆ ಆಸರೆಯಾಗಿ ನಿಲ್ಬೋದಿತ್ತು. ಇವತ್ತು ಅವನೇ ಸತ್ತ ಅಂತಂದ್ರೆ ಇನ್ನು ಯಾವ ಉದ್ದೇಶ ಇಟ್ಕೊಂಡು ತಾಯಿ ಬದುಕ್ತಾಳೋ ಗೊತ್ತಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಡಿಪೆಂಡೆಂಟ್ಸ್ ಯಾರಿದ್ದಾರೆ, ನಿಮ್ಮ ತಂದೆ ತಾಯಿಗಳು ಯಾರಿದ್ದಾರೆ, ನಿಮ್ಮ ಸಿಬ್ಲಿಂಗ್ಸ್ ಯಾರಿದ್ದಾರೆ, ಅವ್ರನ್ನೆಲ್ಲ ಯೋಚನೆ ಮಾಡ್ಕೊಂಡು ಸ್ವಲ್ಪ ಬೋಲ್ಡಾಗಿ ಲೈಫ್ನ ಫೇಸ್ ಮಾಡಿ ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ. ಇವಾಗ ಆ ಹುಡುಗರು ಹೇಳಿದ್ದು ಮಾಹಿತಿ ಪ್ರಕಾರ ಯಾವುದೋ ಒಂದು ಗೇಮಿಂಗ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡಿದ್ದ ಅನ್ನೋಂಥದ್ದು. ಅದನ್ನು ನೋಡ್ತೀನಿ. ಇವಾಗ ಕಂಪ್ಲೇಂಟ್ ಏನು ಕೊಡ್ತಾರೆ ಮತ್ತು ಪಾಸಿಬಿಲಿಟೀಸ್ ಏನಿದೆ ಅನ್ನೋದು ನೋಡಬೇಕು. ಇವಾಗ ನಾವು ನೋಡ್ತಾ ಇದ್ದೀವಿ ಕೆಲವು ಕಡೆ ಎಲ್ಲ ಲೈಸೆನ್ಸ್ಡ್ ಗ್ಯಾಮ್ಲಿಂಗ್ ರೀತಿಲಿ ಕೆಲವು ಆ್ಯಪ್ಸ್ ನೋಡಿದ್ದೀವಿ. ನಿಮ್ಮದೇ ಕ್ರಿಕೆಟ್ ಮ್ಯಾಚ್ ಮಾಡ್ಕೊಳ್ಳಿ, ನಿಮ್ಮದೇ ಕ್ರಿಕೆಟ್ ಟೀಮ್ ಮಾಡ್ಕೊಳ್ಳಿ, ರಮ್ಮಿ ಮಾಡ್ಕೊಳ್ಳಿ. ಅನ್ಫಾರ್ಚುನೇಟ್ಲಿ ದೊಡ್ಡ ಮಟ್ಟದಲ್ಲಿ ಅದು ಅಡ್ವರ್ಟೈಸ್ಮೆಂಟ್ ಕೂಡ ಆಗ್ತಾ ಇದೆ. ಸೊ ಹಂಗಾಗಿ ಯುವ ಸಮೂಹಕ್ಕೆ ಇವಾಗ ಭಾಳ ಅನುಕೂಲ. ಕರೋಡ ಇರೋವಂಥವ್ರು ಏನೋ ಒಂದು 50,000 ಲಕ್ಷ ಕಳ್ಕೊಂಡ್ರೆ ಅವ್ರಿಗೇನು ವ್ಯತ್ಯಾಸ ಆಗಂಗಿಲ್ಲ. ಬಟ್ ಭಾಳ ಚಿಕ್ಕ ಹಣದ ಮೂಲಗಳಿರೋವಂಥವ್ರು ಹಣ ಕಳ್ಕೊಳ್ತಿರೋವಂಥದ್ದು ಬೇಸರದ ವಿಚಾರ. ಹಂಗಾಗಿ ಕಂಪ್ಲೇಂಟ್ ಕೊಡಲಿ. ಕಂಪ್ಲೇಂಟ್ ಏನು ಕೊಡ್ತಾರೆ ಅದರಲ್ಲಿ ಕಾನೂನಲ್ಲಿ ಏನೆಲ್ಲ ಅವಕಾಶ ಇದೆ ಅದನ್ನು ಅಳವಡಿಸ್ಕೊಂಡು ತನಿಖೆ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ.